ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕ್ರೇಜಿ ಕ್ವೀನ್ ರಕ್ಷಿತಾ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದರು. ಇಂತಹ ರಕ್ಷಿತಾ ಅವರು ಸಿನಿಮಾ ರಂಗದಿಂದ ದೂರ ಉಳಿದಿದ್ದೇಕೆ? ರಕ್ಷಿತಾ ಅವರು ದರ್ಶನ್ ಅವರನ್ನ ಮದುವೆ ಆಗಲು ನಿರಾಕರಿಸಿದ್ದಾದ್ರೂ ಯಾಕೆ? ಸಾಮಾನ್ಯವಾಗಿ ರಕ್ಷಿತಾ ಅವರು ಎಲ್ಲರ ಜೊತೆಯಲ್ಲೂ ಕೂಡ ತುಂಬಾನೇ ಖುಷಿಯಾಗಿರ್ತಾರೆ. ಆದರೆ ರಕ್ಷಿತಾ ಅವರ ಜೀವನದಲ್ಲೂ ಕೂಡ ಕೆಲವು ಮರೆಯಲಾಗದ ನೋವುಗಳಿವೆ. ಅವನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ, ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ರಕ್ಷಿತಾ ಅವರ ಅಭಿಮಾನಿಯಾಗಿದ್ರೆ ತಪ್ಪದೇ ಈಗಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ರಕ್ಷಿತಾ ದಕ್ಷಿಣ ಭಾರತದ ಟಾಪ್ ನಟಿಯಾಗಿದ್ರು ಕೂಡ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದದ್ದು ಕೆಲವು ವರ್ಷಗಳು ಮಾತ್ರ. 2002ಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ರಕ್ಷಿತಾ 2007ಕ್ಕೆ ನಟನೆಯಿಂದ ದೂರ ಉಳಿತಾರೆ. ಅಂದ್ರೆ ಕೇವಲ 5ರಿಂದ 6 ವರ್ಷಗಳ ಕಾಲ ಮಾತ್ರ ಅವರು ಸಿನಿಮಾವನ್ನ ಮಾಡ್ತಾರೆ. ಆದರೂ ಕೂಡ ರಕ್ಷಿತಾ ಅವರು ಕಡಿಮೆ ಸಮಯದಲ್ಲೇ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ನೀಡ್ತಾರೆ. ಕನ್ನಡದ ಟಾಪ್ ಹೀರೋಗಳ ಜೊತೆ ಸಿನಿಮಾವನ್ನ ಮಾಡ್ತಾರೆ. ಜೊತೆಗೆ ತೆಲುಗು, ತಮಿಳು ಭಾಷೆಯ ಸಿನಿಮಾಗಳಲ್ಲೂ ಕೂಡ ರಕ್ಷಿತಾ ನಟಿಸ್ತಾರೆ. ರಕ್ಷಿತಾರ ಬಾಲ್ಯ ಯಾವ ರೀತಿ ಇತ್ತು ಅಂದ್ರೆ, ಅವರ ತಂದೆ ಗೌರಿ ಶಂಕರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಪ್ರಖ್ಯಾತ ಸಿನಿಮಾಟೋಗ್ರಾಫರ್ ಆಗಿ ತುಂಬಾ ದೊಡ್ಡ ಹೆಸರನ್ನ ಮಾಡಿದ್ರು. ಇನ್ನು ರಕ್ಷಿತಾ ತಾಯಿ ಮಮತಾ ರಾವ್ ಅವರು ಮೂಲತಃ ಮಹಾರಾಷ್ಟ್ರದವರು. ಇವರು ಮದುವೆಯಾಗಿ ರಕ್ಷಿತಾ ಹುಟ್ಟಿದ ಕೆಲವು ವರ್ಷಗಳಲ್ಲೇ ಇಬ್ಬರು ಕೂಡ ಡೈವರ್ಸ್ ಆಗಿ ಬಿಡ್ತಾರೆ. ನಂತರ ಮಮತಾ ರಾವ್ ಅವರು ರಕ್ಷಿತಾರನ್ನ ಸಾಕೋದಕ್ಕೆ ತುಂಬಾನೇ ಕಷ್ಟಪಡ್ತಾರೆ. ಆದರೂ ಕೂಡ ಅವರು ರಕ್ಷಿತಾರನ್ನ ತುಂಬ ಚೆನ್ನಾಗಿ ಬೆಳೆಸ್ತಾ ಹೋಗ್ತಾರೆ. ಆದರೆ ರಕ್ಷಿತಾಗೆ ಶಿಕ್ಷಣದ ಮೇಲೆ ಹೆಚ್ಚು ಆಸಕ್ತಿ ಅನ್ನೋದು ಇರೋದಿಲ್ಲ. ಡ್ಯಾನ್ಸ್ ಕ್ಲಾಸ್ ಹಾಗೆ ಅಭಿನಯದ ಕ್ಲಾಸ್ಗೂ ಕೂಡ ಹೋಗ್ತಾ ಇರ್ತಾರೆ. ಹಾಗೆ ರಕ್ಷಿತಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರಬೇಕಾದ್ರೆ ಅದೇ ಕ್ಲಾಸ್ಗೆ ಪುನೀತ್ ಅವರು ಕೂಡ ಬರ್ತಾ ಇರ್ತಾರೆ. ಹಾಗೆ ಇಬ್ಬರ ಮಧ್ಯ ಸ್ನೇಹ ಕೂಡ ಆಗುತ್ತೆ. ಅದೇ ಟೈಮ್ನಲ್ಲಿ ಪುನೀತ್ ಅವರ ಮೊದಲ ಸಿನಿಮಾ ಅಂದ್ರೆ ಅಪ್ಪು ಸಿನಿಮಾಗೆ ಹೀರೋಯಿನ್ಗಳ ಹುಡುಕಾಟದಲ್ಲಿ ಇರ್ತಾರೆ. ಆಗ ಪುನೀತ್ ಅವರೇ ರಕ್ಷಿತಾ ಅವರನ್ನ ರೆಫರ್ ಮಾಡ್ತಾರೆ. ನಂತರ ರಕ್ಷಿತಾ ಅವರು ಅಪ್ಪು ಸಿನಿಮಾಗೆ ಸೆಲೆಕ್ಟ್ ಆಗ್ತಾರೆ. ಆರಂಭದಲ್ಲಿ ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಶ್ವೇತಾ ಅಂತ ಇರೋ ಹೆಸರನ್ನ ರಕ್ಷಿತಾ ಅಂತ ಸ್ಕ್ರೀನ್ ನೇಮ್ ಆಗಿ ಚೇಂಜ್ ಮಾಡ್ತಾರೆ. ಅಪ್ಪು ಸಿನಿಮಾ 2002ರಲ್ಲಿ ರಿಲೀಸ್ ಆಗುತ್ತೆ. ನಂತರ ಈ ಒಂದು ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ರಕ್ಷಿತಾ ಅವರ ಜೀವನವೇ ಈ ಸಿನಿಮಾದಿಂದ ಬದಲಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದಿಂದಲೇ ರಕ್ಷಿತಾ ಅವರಿಗೆ ಬ್ಯಾಕ್ ಟು ಬ್ಯಾಕ್ ತೆಲುಗು ಸಿನಿಮಾಗಳಿಂದ ಆಫರ್ಗಳು ಸಿಗುತ್ತೆ. ನಂತರ ರಕ್ಷಿತಾ ಕನ್ನಡ, ತೆಲುಗು ಹಾಗೂ ತಮಿಳು ಸೇರಿದಂತೆ ಎಲ್ಲಾ ಭಾಷೆಗಳಲ್ಲೂ ಕೂಡ ದೊಡ್ಡ ಕಲಾವಿದರುಗಳ ಜೊತೆ ನಟಿಸೋದಕ್ಕೆ ಶುರು ಮಾಡ್ತಾರೆ. ಆ ಟೈಮ್ನಲ್ಲಿ ರಕ್ಷಿತಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದೇ ತೊಂದರೆ ಅನ್ನೋದು ಇರಲಿಲ್ಲ. ಅವರು ನಟಿಸಿದ್ದ ಬಹುತೇಕ ಸಿನಿಮಾಗಳೆಲ್ಲ ಹಿಟ್ ಆಗ್ತಾ ಇದ್ವು. ಒಂದು ಕಡೆ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲೇ ರಕ್ಷಿತಾ ಟಾಪ್ ನಟಿಯಾಗಿ ಮಿಂಚೋದಕ್ಕೆ ಶುರು ಮಾಡಿದ್ರೆ, ಮತ್ತೊಂದು ಕಡೆ ಅವರ ತಂದೆ ರಕ್ಷಿತಾಗೆ ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇರ್ತಾರೆ. ರಕ್ಷಿತಾ ತಂದೆಗೆ ಮೊದಲಿಂದಲೂ ಕೂಡ ತನ್ನ ಮಗಳು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಅಲ್ಲಿ ಹೆಸರನ್ನ ಮಾಡಬೇಕು ಅನ್ನೋ ಒಂದು ಆಸೆ ಇರೋದಿಲ್ಲ. ಹೀಗಾಗಿನೇ ಮದುವೆ ಆಗಿ ಆರಾಮಾಗಿ ಇದ್ರೆ ಸಾಕು ಅಂತ ಅವರು ಬಯಸ್ತಾ ಇರ್ತಾರೆ. ಇನ್ನು ಮತ್ತೊಂದು ಕಡೆ ರಕ್ಷಿತಾ ಅವರ ತಾಯಿಗೆ ತನ್ನ ಮಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೂ ಬೆಳಿಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದ್ರೆ ಅವರ ತಂದೆಗೆ ಮಗಳ ಮದುವೆಯನ್ನ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರದ ಸತ್ಯ ಏನು ಅಂದ್ರೆ, ರಕ್ಷಿತಾ ಅವರು ದರ್ಶನ್ ಅವರನ್ನ ಮದುವೆ ಆಗ್ಬೇಕಾಗಿರುತ್ತೆ. ಯಾಕಂದ್ರೆ ರಕ್ಷಿತಾ ಅವರ ತಂದೆಯ ಜೊತೆಗೆ ದರ್ಶನ್ ಅವರು ಹಾಗೂ ಅವರ ಸಹೋದರ ದಿನಕರ್ ಅವರು ಅಸಿಸ್ಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಗೌರಿ ಶಂಕರ್ಗೆ ಅಂದ್ರೆ ರಕ್ಷಿತಾರ ತಂದೆಗೆ ದರ್ಶನ್ ಅವರಲ್ಲಿ ಇದ್ದಂತಹ ಕೆಲವು ವಿಶೇಷ ಗುಣಗಳು ಇಷ್ಟ ಆಗಿರುತ್ತೆ. ಹೀಗಾಗಿನೇ ಗೌರಿ ಶಂಕರ್ ಅವರು ರಕ್ಷಿತಾ ಅವರನ್ನ ದರ್ಶನ್ ಜೊತೆಗೆ ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ಜೊತೆಗೆ ಈ ಒಂದು ವಿಷಯವನ್ನ ರಕ್ಷಿತಾ ಅವರಿಗೂ ಕೂಡ ಹೇಳ್ತಾರೆ. ಆದ್ರೆ ರಕ್ಷಿತಾ ಅವರು ಆಗ ತಾನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಅವರ ಗಮನ ಸಿನಿಮಾಗಳ ಮೇಲೆ ಇರುತ್ತೆ ಹೊರತು ಮದುವೆ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಂತರ ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ, ಹಿಟ್ ಸಿನಿಮಾಗಳನ್ನ ನೀಡ್ತಾರೆ. ನಂತರ ಪ್ರೇಮ್ ಅವರ ಪರಿಚಯವಾಗುತ್ತೆ. ಆ ಟೈಮ್ನಲ್ಲಿ ಪ್ರೇಮ್ ಅವರು ತಮ್ಮ ಮೊದಲ ಸಿನಿಮಾ ಅಂದ್ರೆ ಕರಿಯಾ ಸಿನಿಮಾದಿಂದಲೇ ತುಂಬಾ ದೊಡ್ಡ ಹಿಟ್ ಅನ್ನ ನೀಡಿ, ನಂತರ ಎಕ್ಸ್ಕ್ಯೂಸ್ ಮೀ ಹಾಗೆ ಜೋಗಿ ಸಿನಿಮಾದಿಂದ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ತುಂಬಾ ದೊಡ್ಡ ಹೆಸರನ್ನ ಮಾಡಿರ್ತಾರೆ.
ಜೋಗಿ ಸಿನಿಮಾದ 100 ಡೇಸ್ ಟೈಮ್ನಲ್ಲಿ ಒಂದು ಫಂಕ್ಷನ್ ಅನ್ನ ಮಾಡಿ ಆ ಒಂದು ಫಂಕ್ಷನ್ ಅಲ್ಲಿ ಕನ್ನಡದ ಹೀರೋಯಿನ್ಗಳಿಂದ ಕಾರ್ಯಕ್ರಮವನ್ನ ನೀಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೋತಾರೆ. ಆಗ ಪ್ರೇಮ್ ಅವರು ರಕ್ಷಿತಾ ಬಳಿ ಹೋಗಿ ಕೇಳ್ಕೋತಾರೆ. ಆಗ ರಕ್ಷಿತಾ ಅವರು ಪ್ರೇಮ್ ಅವರಿಗೆ ಬೈದು ಕಳಿಸಿರ್ತಾರೆ. ನಿಮ್ಮ ಸಿನಿಮಾಗಳಿಗೆ ಹೀರೋಯಿನ್ಗಳೆಲ್ಲ ಮುಂಬೈನವರೇ ಬೇಕು, ಈ ರೀತಿಯ ಫಂಕ್ಷನ್ಗಳಿಗೆ ನಾವು ಬೇಕಾ ಅಂತ ಬೈದು ಕಳಿಸಿರ್ತಾರೆ. ಈ ರೀತಿಯ ಜಗಳದಿಂದಲೇ ಇವರಿಬ್ಬರ ಫ್ರೆಂಡ್ಶಿಪ್ ಶುರುವಾಗುತ್ತೆ. ಆಗ ಪ್ರೇಮ್ ಅವರು ರಕ್ಷಿತಾ ಅವರಿಗೆ ಸಪರೇಟ್ ಸ್ಕ್ರೀನಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಹೋಗ್ತಾ ಹೋಗ್ತಾ ಇವರಿಬ್ಬರ ಸ್ನೇಹ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗೆ ರಕ್ಷಿತಾ ಪ್ರೇಮ್ ಅವರ ಶೂಟಿಂಗ್ ಸೆಟ್ಗೂ ಕೂಡ ಹೋಗ್ತಾ ಇರ್ತಾರೆ. ಆಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರಿಬ್ಬರ ಮಧ್ಯ ಏನೋ ನಡೀತಾ ಇದೆ ಅನ್ನೋ ಒಂದು ಗಾಸಿಪ್ ಹಬ್ಬೋದಕ್ಕೆ ಶುರುವಾಗುತ್ತೆ. ಪ್ರೇಮ್ ಅವರನ್ನ ತುಂಬಾನೇ ಹತ್ತಿರದಿಂದ ನೋಡಿದ ರಕ್ಷಿತಾರಿಗೆ ಪ್ರೇಮ್ ಅವರ ವ್ಯಕ್ತಿತ್ವ ತುಂಬಾನೇ ಇಷ್ಟ ಆಗುತ್ತೆ. ಹೀಗಾಗಿನೇ ರಕ್ಷಿತಾ ಅವರೇ ಪ್ರೇಮ್ ಅವರಿಗೆ ಪ್ರಪೋಸ್ ಕೂಡ ಮಾಡ್ತಾರೆ. ಆರಂಭದಲ್ಲಿ ಪ್ರೇಮ್ ಅವರು ಈ ಒಂದು ಪ್ರಪೋಸ್ ಅನ್ನ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವರಿಗೆ ಭಯ ಇರುತ್ತೆ. ನಾನು ಹಳ್ಳಿ ಹುಡುಗ, ಹಳ್ಳಿಯಿಂದಲೇ ಬಂದೋನು, ಸಿನಿಮಾ ಹುಚ್ಚಿನಿಂದ ಇಲ್ಲಿಗೆ ಬಂದೋನು, ನನ್ನ ಜೀವನವೇ ಬೇರೆ, ರಕ್ಷಿತಾರ ಜೀವನವೇ ಬೇರೆ ಅಂತ ಈ ಒಂದು ಪ್ರಪೋಸ್ ಅನ್ನ ಒಪ್ಕೊಂಡಿರೋದಿಲ್ಲ. ನಂತರ ಪ್ರೇಮ್ ಅವರು ಅವರ ತಾಯಿಯನ್ನ ಕೇಳಿ ರಕ್ಷಿತಾರನ್ನ ಒಪ್ಕೋತಾರೆ. ಆಗ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾಗುತ್ತೆ. ಇವರಿಬ್ಬರು ನಿಜವಾಗ್ಲೂ ಮದುವೆ ಆಗ್ತಾರಾ ಅಂತ ಕೆಲವರು ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ರಕ್ಷಿತಾ ಎಲ್ಲಿ, ಪ್ರೇಮ್ ಎಲ್ಲಿ, ರಕ್ಷಿತಾ ಜೀವನವೇ ಬೇರೆ, ಪ್ರೇಮ್ ಜೀವನವೇ ಬೇರೆ, ಇವರಿಬ್ಬರು ಒಟ್ಟಿಗೆ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಕಷ್ಟು ಜನ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸ್ವತಃ ರಕ್ಷಿತಾ ಅವರ ತಾಯಿಗೇನೆ ಇವರಿಬ್ಬರ ಪ್ರೀತಿಯ ಮೇಲೆ, ಇವರಿಬ್ಬರು ಮದುವೆಯಾಗಿ ಒಟ್ಟಿಗೆ ಇರ್ತಾರೆ ಅಂತ ಇವರಿಬ್ಬರ ಮೇಲೆ ಸ್ವತಃ ರಕ್ಷಿತಾ ಅವರ ತಾಯಿಗೆ ನಂಬಿಕೆ ಅನ್ನೋದು ಇರೋದಿಲ್ಲವಂತೆ. ಆದರೆ ರಕ್ಷಿತಾ ಹಾಗೂ ಪ್ರೇಮ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಮದುವೆ ಆಗ್ತಾರೆ. ಮದುವೆ ನಂತರ ರಕ್ಷಿತಾರಿಗೆ ಸಿನಿಮಾಗಳಲ್ಲಿ ಆಫರ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಅಂದ್ರೆ ಹೀರೋಯಿನ್ಗಳು ಮದುವೆ ಆದ್ರೆ ಅವರಿಗೆ ಆಫರ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಸಾಕಷ್ಟು ಜನ ಮದುವೆ ಆಗೋದಿಲ್ಲ. ಇನ್ನು ಕೆಲವರು ಮದುವೆ ಆಗಿದ್ರು ಕೂಡ ಅದನ್ನ ಗುಟ್ಟಾಗೆ ಇಟ್ಟಿರ್ತಾರೆ. ಇನ್ನು ರಕ್ಷಿತಾ ಅವರು 2007ಕ್ಕೆ ನಟನೆಯಿಂದ ದೂರ ಉಳಿತಾರೆ. ನಂತರ ರಕ್ಷಿತಾ ಕೆಲವು ವರ್ಷಗಳ ಬಳಿಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ಇನ್ನು ಈಗ ನಿರ್ಮಾಪಕಿಯಾಗಿಯೂ ಕೆಲವು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ನೀವು ಕೂಡ ರಕ್ಷಿತಾ ಅವರ ಅಭಿಮಾನಿ ಆಗಿದ್ರೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.